ಬಾಡಿನೂ ಸಹ ರೀಬೂಟ್ ಮಾಡ್ಬೋದು. ಈ ಶೋ ನೋಡ್ತವ್ರು ಯಾರೇ ಅವ್ರು ರಿಲೇಟ್ ಮಾಡ್ಕೊಳ್ಳಿ, ಹೊರಗಡೆ ಒಂದು ದಿನ ತಿಂದಿದ್ದೀರ ಅಂತ ಹೇಳಿದ್ರೆ ಬ್ಲೋಟಿಂಗ್ ಅಂತ ಬರುತ್ತೆ. ಒಂದು ಬಯಾಲಜಿಕಲ್ ಏಜ್ ಅಂತ ಮತ್ತು ಒಂದು ಕ್ರೋನಾಲಜಿಕಲ್ ಏಜ್ ಅಂತ ಶುರು ಮಾಡ್ತಾರೆ. 60 ಡೇಸು ಹೋಗಲ್ಲ, ಜಿಮ್ ಸ್ಟಾಪ್ ಆಗಿರುತ್ತೆ. ಇವತ್ತು ಜೆನೆಟಿಕ್ಸ್ ಚೆನ್ನಾಗಿದ್ರು ಸಹ ಆ ಜೀನ್ನೇ ಡಿಸ್ಟ್ರಾಯ್ ಮಾಡುವಂತಹ ಒಂದು ಫುಡ್ಡು ನಾವು ತಿಂತಾ ಇದ್ದೀವಿ. ಆಲ್ಕೋಹಾಲ್ ವಿಲ್ ಇಂಪ್ಯಾಕ್ಟ್ ಲಿವರ್, ಆಯಿತಾ. ಆಲ್ಕೋಹಾಲ್ ಆಲ್ಸೋ ವಿಲ್ ಇಂಪ್ಯಾಕ್ಟ್ ಗಟ್ ಹೆಲ್ತ್. ಸೊ ಏನು ತಿಂದ್ರೂ ನೀವು ಬ್ಯಾಲೆನ್ಸ್ಡ್ ಆಗಿ ತಿನ್ನಬೇಕು. ನಾವು ತಟ್ಟೆಲಿ ತಿನ್ನೋದು ಕಲರ್ ಮಾತ್ರ, ಬಟ್ ಒಳಗೆ ಹೋಗೋದು ನ್ಯೂಟ್ರಿಯೆಂಟ್ಸ್. ಉತ್ತರ ಕರ್ನಾಟಕದ ಜನ ತಿನ್ನೋ ಆಹಾರ ಇದೆಯಲ್ಲ, ಭಾಳ ಗಟ್ ಫ್ರೆಂಡ್ಲಿ ಆಹಾರ. ನಾನ್ ವೆಜ್ ನಮ್ಮ ಗಟ್ ಬ್ಯಾಕ್ಟೀರಿಯಾ ಆಹಾರ ಅಲ್ಲ, ಫೈಬರ್ ಮಾತ್ರ ನಮ್ಮ ಗಟ್ ಬ್ಯಾಕ್ಟೀರಿಯಾ ತಿನ್ನುತ್ತೆ. ವೆಜಿಟೇರಿಯನ್ಸ್ಗೂ ಒಳ್ಳೆ ಹೈ ಕ್ವಾಲಿಟಿ ಪ್ರೋಟೀನ್ಸ್ ಇದೆ ಅವತ್ತಿನ ಆಹಾರದಲ್ಲಿ. ಬೆಸ್ಟ್ ಪ್ರೋಬಯೋಟಿಕ್ ಅಂದರೆ ಮನೇಲಿ ಮಾಡಿರೋಂಥ ಮೊಸರು. ಪೈಲ್ಸ್ ಆಗುತ್ತೆ, ಫಿಶರ್ ಆಗುತ್ತೆ, ಫಿಸ್ಟುಲ್ ಆಗುತ್ತೆ, ಇದೆಲ್ಲ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಈಗ ಮಕ್ಕಳಿಂದ ಅಭ್ಯಾಸ ಮಾಡಿರ್ತೀವಿ, ಈಗ ಮಕ್ಕಳ ಅಭ್ಯಾಸ ತಪ್ಪೋಗ್ತಾ ಇದೆ. ಈಟಿಂಗ್ ಹ್ಯಾಬಿಟ್ಸ್ನ ಶೇಪ್ ಮಾಡ್ಕೊಳ್ಳೋದು ಹೇಗೆ? ಈಟಿಂಗ್ ಹ್ಯಾಬಿಟ್ಸ್ನ ಶೇಪ್ ಮಾಡೋದು ಹೇಗೆ ಅಂತ ಕರೆಕ್ಟಾಗಿರೋ ದಾರಿ ತೊಗೊಂಡು ಹೋಗೋದು. ಹಾಂ, ಈಗ ಜೀವನದಲ್ಲಿ ಎಲ್ಲವನ್ನು ಎಷ್ಟೇ ಕೆಟ್ಟು ಹೋಗಿದ್ರೂ ಒಬ್ಬ ಮನುಷ್ಯ ಸರಿಯಾದ ದಾರಿ ಹೋಗೋ ಅವಕಾಶಗಳಿದೆಯೋ ಇಲ್ವೋ? ಎಸ್ ಆರ್ ಇದೆ. ಒಬ್ಬ ಸ್ಮೋಕರ್ಗೆ ಸ್ಮೋಕಿಂಗ್ ಬಿಡ್ಬೋದಾ? ಒಬ್ಬ ಆಲ್ಕೋಹಾಲಿಕ್ ಬಿಡ್ಬೋದಾ? ಒಬ್ಬ ಜಂಕ್ ಫುಡ್ ತಿನ್ನೋನಿಗೆ ಜಂಕ್ ಫುಡ್ ತಿನ್ನೋದು ಬಿಡ್ಬೋದಾ? ಒಬ್ಬ ಪಾರ್ಟಿ ಮಾಡೋನಿಗೆ ಪಾರ್ಟಿ ಮಾಡಲಿ, ಆ ಪಾರ್ಟಿ ಮಾಡಿದಾಗ ಮೈಂಡ್ಫುಲ್ಲಾಗಿ ತಿನ್ನೋದು ಕಲಿಬೋದಾ? ಅದು ಬೇಸಿಕಲಿ ಈ ಒಂದು ಸಿಸ್ಟಮ್ ಕಂಪ್ಯೂಟರ್ ಮಾಡ್ತಾರೆ, ರೀಬೂಟ್ ಮಾಡೋ ಅಂತ ಹೇಳ್ತಾರಲ್ಲ, ಹಂಗೆ ಬಾಡಿನೂ ಸಹ ನಾವು ರೀಬೂಟ್ ಮಾಡ್ಬೋದು. ಎನಿಬಡಿ ಇನ್ ಲೈಫ್ ಬಾಡಿನೂ ಸಹ ರೀಬೂಟ್ ಮಾಡ್ಬೋದು, ಅವಕಾಶ ಇದೆ. ಬರೀ ಶ್ರೀಮಂತರಿಗಲ್ಲ, ಬಡವರು ಸಹ. ಬಡವರು ಅಂದರೆ ಇವತ್ತು ದೇಶದಲ್ಲಿ ತುಂಬ ಕಡಿಮೆ ಅನ್ಸುತ್ತೆ ನನಗೆ. ಯಾರು BPL ಫ್ಯಾಮಿಲೀಸ್ ಅಂತ ಕರಿತೀವಿ, ಅವ್ರನ್ನೂ ಸಹ ರೀಬೂಟ್ ಮಾಡ್ಬೋದು, ಅವರು ಸಹ ಆರೋಗ್ಯವಾಗಿರಬಹುದು. ಹೇಗೆ, ಏನು ಮಾಡಬೇಕು? ಹಾಂ, ಈಗ ವೆರಿ ಸಿಂಪಲ್. ಈಗ ನಮ್ಮ ಪ್ರಾಚೀನ ಭಾರತದಲ್ಲಿ ಅಥವಾ ನಾವೆಲ್ಲ ಮಕ್ಕಳಾಗಿದ್ದಾಗ ನಮ್ಮ ಹ್ಯಾಬಿಟ್ಸು ತುಂಬ ಚೆನ್ನಾಗಿತ್ತು. ಬೇಗ ಮಲಗ್ತಿದ್ವಿ, ಬೇಗ ಎದ್ದೇಳ್ತಿದ್ವಿ, ಕೆಲಸ ಮಾಡೋರು ಕಷ್ಟಪಟ್ಟೆಲ್ಲ, ಬೆವರು ಸುರಿಸೋರೆಲ್ಲ ಎಲ್ಲರೂ ಜನ ಎಲ್ಲ. ಆಹಾರ ಎಲ್ಲ ಈ ಥರ ಆಹಾರಗಳಿರಲಿಲ್ಲ ಅವತ್ತೆಲ್ಲ. ಆ ಕಾಲದಲ್ಲಿ ಅಂತ ಹೇಳಿದ್ರೆ ಬಿಫೋರ್ 1991, ನೀವೆಲ್ಲ ಚಿಕ್ಕ ಮಕ್ಕಳು, ನಾವೆಲ್ಲ 91 MBBS ಸೇರಿದ್ವಿ. ಇವತ್ತು ಮಸಾಲೆ ದೋಸೆ ವಾಸ್ ಅ ಲಕ್ಸುರಿ. ವರ್ಷಕ್ಕೆ 2 ಸರಿ ಮಸಾಲೆ ದೋಸೆ ತಿನ್ಬಿಟ್ರೆ, ಆ ಗೀತಾಂಜಲಿ ಥಿಯೇಟ್ರ್ ಅಂತಿತ್ತು ಮೆಜೆಸ್ಟಿಕಲ್ಲಿ, ಅದ್ರ ಕೆಳಗೆ ಕಾಮತ್ ಹೋಟ್ಲಿತ್ತು, ಮಸಾಲೆ ದೋಸೆ ತಿನ್ಬಿಟ್ರೆ ಬಿಡೋದು ಲಕ್ಸುರಿ. ಮಸಾಲೆ ಪುರಿ ನೋಡೇ ಇರಲಿಲ್ಲ ನಾವು. ಇವಾಗ ಫುಟ್ಪಾತಲ್ಲೂ ಮಸಾಲೆ ಪುರಿ ಇದೆ, ಆ ಟಿವಿಗಳಲ್ಲಿ ಶೋ ಬರುತ್ತೆ ಏನೇನು ಮಾಡ್ತಾರೆ ಅಂತ. ಸೊ ಹಾಗಾಗಿ ನಾವು ತಿನ್ನೋ ಆಹಾರ ಇದೆಯಲ್ಲ, ಅದನ್ನು ಮೈಂಡ್ಫುಲ್ಲಾಗಿ ತಿನ್ನಬೇಕು. ಮನೆಯಲ್ಲೇ ಮಾಡಿದ ಆಹಾರ ತಿನ್ನಬೇಕು. ಮನೆಯಲ್ಲೇ 100% ಹೇಳ್ತೀನಿ, ಮನೆಯಲ್ಲೇ ಮಾಡಿದ ಆಹಾರ ತಿಂದರೆ ಭಾಳ ಉತ್ತಮ. ಈಗ ನೀವು ಫಾರ್ ಎಕ್ಸಾಂಪಲ್ಲು, ಈಗ ಎಲ್ರಿಗೂ ಮನೇಲಿ ಮಾಡೋಕ್ಕಾಗಲ್ಲ ಅಂತ ಕೇಳಿದ್ರೆ ಏನು ಹೇಳಿದ್ ನಾನು? ರೈಟ್. ಸೊ ನಾನು ಹೊರಗಡೆ ಹೋದಾಗ ನನ್ನ ಆಹಾರ ಪದ್ಧತಿನೇ ಬೇರೆ ಇರುತ್ತೆ. ಬಿಕಾಸ್ ನಾನು ಗಟ್ ಸ್ಪೆಷಲಿಸ್ಟು, ನಾನು ಕಾಯಿಲೆನ ಟ್ರೀಟ್ ಮಾಡೋನು. ನಾನು ತೊಗೊಂಡೋಗೋದೆಲ್ಲ ತಿಂದರೆ ಏನಾಗುತ್ತೆ ನನಗೆ? ಸೊ ನಿಮಗೆ ಗೊತ್ತಿಲ್ಲ, ಯಾರನ್ನೇ ಕೇಳಿ, ಈ ಶೋ ನೋಡ್ತವ್ರು ಯಾರೇ ಅವ್ರು ರಿಲೇಟ್ ಮಾಡ್ಕೊಳ್ಳಿ, ಹೊರಗಡೆ ಒಂದು ದಿನ ತಿಂದಿದ್ದೀರ ಅಂತ ಹೇಳಿದ್ರೆ ಬ್ಲೋಟಿಂಗ್ ಅಂತ ಬರ್ತಾರೆ. ಬ್ಲೋಟಿಂಗ್, ವೈ ಬ್ಲೋಟಿಂಗ್ ಅಂದರೆ ಅದೇನೇನು ಪದಾರ್ಥ ಹಾಕಿರೋದು ನಮಗೆ ಗೊತ್ತಿಲ್ಲ. ಸೊ ನಾನು ಹೊರಗಡೆ ಹೋದಾಗ ವೆರಿ ಕ್ಲಿಯರು, ತರಕಾರಿ ತಿಂತೀನಿ, ಸಲಾಡ್ಸ್ ತಿಂತೀನಿ, ಫ್ರೂಟ್ಸ್ ತಿಂತೀನಿ. ದಿಸ್ ವಾಟ್ ಮೈ ಹ್ಯಾಬಿಟ್ ಇಸ್. ಸೊ ಮನೆಯಲ್ಲೇ ಮಾಡಿದ ಆಹಾರ, ಪೌಷ್ಟಿಕ ಆಹಾರ, ಒಳ್ಳೆ ಫ್ರೂಟ್ಸು, ವೆಜಿಟೇಬಲ್ಸು, ಸೊಪ್ಪು, ಒಳ್ಳೆ ಪ್ರೋಟೀನ್ಸ್ ಇರೋಂಥ ಕಾಳುಗಳು, ನಮ್ಮ ಸ್ಪ್ರೌಟ್ಸು, ಮತ್ತು ನಮ್ಮ ಅವರೆಕಾಳು ಸೀಸನ್ ಬಂದರೆ ಅವರೆಕಾಳು, ಟ್ರೆಡಿಷನಲ್ ಫುಡ್ಸು ಇವತ್ತಿಗೂ ಸಹ ರಿಲೆವೆಂಟ್. ಚೆನ್ನಾಗಿ ಮನೇಲಿ ಕುಕ್ ಮಾಡಿದ್ರೆ ಇವತ್ತಿಗೂ ಸಹ ಟ್ರೆಡಿಷನಲ್ ಫುಡ್ಸು ರಿಲೆವೆಂಟ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಮದರ್ಸ್ ಇವತ್ತು ಯಾರೇ ಕುಕ್ ಮಾಡಿದ್ರೂ ದೇ ಡೋಂಟ್ ಕುಕ್ ಫುಡ್, ದೇ ಕುಕ್ ಲವ್ ಇನ್ ದಟ್. ಓಕೆ, ಆ ಮನೇಲಿ ಮಾಡೋ ಆಹಾರದಲ್ಲೂ ಕೂಡ ಆಯಿಲ್, ಸಾಲ್ಟ್ ಮತ್ತು ಶುಗರ್, ಈ ಮೂರನ್ನ ಅವಾಯ್ಡ್ ಮಾಡೋದು ಎಷ್ಟು ಮುಖ್ಯ? ನನಗೊಂದು ಹೇಳಿ, ಅಥವಾ ಮಾಡರೇಷನ್? ನನಗೊಂದು ಹೇಳಿ, ನೀವು ಬಹುಶಃ ನೀವು ಫೇರ್ ಆಗಿರೋದು ನೋಡಿದ್ರೆ ನೀವು ಒಳ್ಳೆ ಹ್ಯಾಂಡ್ಸಮ್ ಹೀರೋ ಥರ ಇದ್ದೀರಾ. ಯು ಲುಕ್ ಸೋ ಹೆಲ್ದಿ. ನಿಮ್ಮ ಮುಖದಲ್ಲಿ ಹೆಲ್ತ್ ಇಸ್ ವಿಸಿಬಲ್ ಆ್ಯಕ್ಚುಲಿ. ವಾಟ್ಸ್ ಯುವರ್ ಏಜ್? ಆಲ್ಮೋಸ್ಟ್ 36 now. ಆಲ್ಮೋಸ್ಟ್ 36. ಸೊ ದಟ್ ಈಸ್ ಯುವರ್ ಕ್ರೊನಾಲಜಿಕಲ್ ಏಜ್. ಅಂದರೆ
ನೀವು 1, 2, 3, 4, 10, 15 ಅಂತ 36 ರೀಚ್ ಆಗಿದ್ದೀರಾ ಈಗ. ನಿಮ್ಮನ್ನು ನೋಡಿದವರು ಸತ್ಯ ಹೇಳಿ ಎಷ್ಟು ವಯಸ್ಸು ಅಂತಾರೆ? ಇನ್ನು ಯಾರು ಕೇಳಿಲ್ಲ ಸರ್, ಗೊತ್ತಿಲ್ಲ. ಕೇಳಿಲ್ವಾ? ನೀವು ಹೇಳಿ. ನನ್ನ ಪ್ರಕಾರ ದೇರ್ ಆರ್ 2 ಥಿಂಗ್ಸ್ ಸರ್. ಒಂದು ಬಯಾಲಜಿಕಲ್ ಏಜ್ ಅಂತ. ಇದ್ರ ಬಗ್ಗೆ ಕೇಳಬೇಕಂತ ಅನ್ಕೊಂಡಿದ್ದೆ ನಾನು, ತಿಳ್ಕೊಬೇಕು ಅಂತ. ಹೆಂಗೆ ಕೌಂಟ್ ಆಗುತ್ತೆ, ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಹಾಂ. ಒಂದು ಬಯಾಲಜಿಕಲ್ ಏಜ್ ಅಂತ ಮತ್ತು ಒಂದು ಕ್ರೋನಾಲಜಿಕಲ್ ಏಜ್ ಅಂತ. ಕೆಲವೊಂದು ನೋಡಿದ ಕೂಡಲೇ ಯು ಲುಕ್ ಸೋ ಯಂಗ್, ಸೋ ಫಿಟ್ ಅಂತ ಹೇಳ್ತಾರೆ. ಬಟ್ ಇಟ್ ಈಸ್ ಎಕ್ಸ್ಟರ್ನಲ್ ಅಪಿಯರೆನ್ಸ್. ಒಳಗೆ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಇನ್ಫ್ಲಮೇಷನ್ ಎಷ್ಟಿದೆ ಅಂತ. ಕೆಲವ್ರು ಮಾರ್ಕರ್ಸ್ ಇರುತ್ತೆ, ಬಯೋ ಮಾರ್ಕರ್ಸ್ ಅಂತ ಕರಿತೀವಿ ಅದನ್ನು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ನಿಜವಾಗ್ಲೂ ಇವ್ರ ಎಕ್ಸ್ಟರ್ನಲ್ ಅಪಿಯರೆನ್ಸು ಮತ್ತು ಇಂಟರ್ನಲ್ಲು ಇವರು ಮ್ಯಾಚ್ ಆಗ್ತಾ ಇದೆಯಾ ಅಂತ. ಅಂಡರ್ಸ್ಟುಡ್? ಎಕ್ಸ್ಟರ್ನಲ್ ಅಪಿಯರೆನ್ಸ್ ಆ್ಯಂಡ್ ಇನ್ಸೈಡ್. ಆ ಇನ್ಸೈಡು ಡೀಪ್ ಆದಾಗ ಚೆಕ್ ಮಾಡಿದಾಗ ವಿ ಕ್ಯಾನ್ ಸೈಂಟಿಫಿಕ್ ಆಗಿ ಮೆಷರ್ ಮಾಡ್ಬೋದು. ಕೆಲವರಿಗೆಲ್ಲ ಮೆಷರ್, ಈಗ ನೀವು ಜಿಮ್ಗೆ ಹೋಗ್ತಾರೆ, ಜಿಮ್ಗೆ ಹೋದ್ರೆ ಏನು ಮಾಡ್ತಾರೆ, ಫಸ್ಟ್ ದಿನ ಜಿಮ್ಮಲ್ಲಿ ರಿಜಿಸ್ಟರ್ ಆಗ್ತಾರೆ. ಇನ್ನೇನು ಬಂತಲ್ಲ ನ್ಯೂ ಇಯರ್ ಬಂದ ತಕ್ಷಣ ಜಿಮ್ ಮೆಂಬರ್ಸಿಗೆ ಸೀನಿ ಅಂತ ಮೇಲಕ್ಕೆ ಹೋಗುತ್ತೆ. ಅದಾದಮೇಲೆ ಏನಾಗುತ್ತೆ, ಮೆಷರ್ ಮಾಡಿದ್ದೀನಿ ನಾನು ಹೇಳ್ತಾನೆ, ಸರ್ ಯು ಬಯಾಲಜಿಕಲ್ ಏಜ್ 60 years ಆ್ಯಂಡ್ ಬಟ್ ಯು ಲುಕ್ 70 ಅಂತ ಹೇಳ್ತಾರೆ. ಅಂದರೆ ಯುವರ್ ಏಜ್ ಇಸ್ 60 ಬಟ್ ಯು ಲುಕ್ 75 ಅಂತ ಹೇಳ್ತಾರೆ. ಅವ್ರಿಗೆ ಜೋಶ್ ಮಾಡಿದೆ, ನಾನು 60 ಥರನೇ ಕಾಣಬೇಕು ಅಂತೇಳಿ ಶುರು ಮಾಡ್ತಾರೆ. 60 ಡೇಸು ಹೋಗಲ್ಲ, ಜಿಮ್ ಸ್ಟಾಪ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಸೊ 60 6 ಡೇಸು ಹೋಗಲ್ಲ. ಕರೆಕ್ಟಾ? ಸೊ ಜಿಮ್ಮಲ್ಲಿ ಕೆಲವು ಮೆಷರ್ ಮಾಡ್ತಾರಲ್ಲ, ಅಲ್ಲಿ ದೇ ವಿಲ್ ಟೆಲ್ ಬಯಾಲಜಿಕಲ್ ಏಜ್ ಆ್ಯಂಡ್ ಇದು. ಬಟ್ ಆ್ಯಕ್ಚುಲಿ ದಟ್ ನಾಟ್ ಸೈಂಟಿಫಿಕ್ಲಿ ಕರೆಕ್ಟ್. ನಿಜವಾಗ್ಲೂ ಏಜ್ ಮಾಡಬೇಕು ಅಂತ ಹೇಳಿದ್ರೆ ಬಯೋ ಮಾರ್ಕರ್ಸ್ ಇರುತ್ತೆ, ಕೆಲವೆಲ್ಲ ಬ್ಲಡ್ ಟೆಸ್ಟ್ಗಳು. ಆ ಟೆಸ್ಟ್ ಮಾಡಿದಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ನಮಗೆ ನಿಮ್ಮದು ಏಜಿಂಗ್ ಹೆಲ್ದಿ ಆಗ್ತಾ ಇದೆಯೋ ಅಥವಾ ಇಟ್ ಇಸ್ ಗೋಯಿಂಗ್ ಫಾಸ್ಟರು ಅಥವಾ ಗೋಯಿಂಗ್ ಸ್ಲೋರ್ ಕಂಪೇರ್ಡ್ ಏಜ್ ಅಂತ. ಸೊ ನೀವು ಇದು ಹೇಗೆ ಕೇಳಿದ್ದು ಅಂತ ಹೇಳಿದ್ರೆ, ಆ ನ್ಯೂಟ್ರಿಷಿಯಸ್ ಫುಡ್ ಅಂತ ಕೇಳಿದ್ರಲ್ಲ, ಅದಕ್ಕೆ ಬಂತಿದ್ದು ಕುಕಿಂಗ್. ನೀವು ಹಳ್ಳಿಲಿ ಬೆಳೆದಿದ್ದ ನೀವು? ಹೌದು. ನೋಡಿ ಎಷ್ಟು ಹಳ್ಳಿಲಿ ನೀವು ರಿಕಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಊರಲ್ಲಿ ನೀವು 91 ಹುಟ್ಟಿದಾಗ ಆ ಹಳ್ಳಿನಲ್ಲಿ ನೀವು ಏನು ಆಹಾರ ತೊಗೊಳ್ತಿದ್ರಿ, ನೀವು ಏನು ಮಾಡ್ತಿದ್ರಿ ಅಂತ. ಸೊ ದಿಸ್ ಇಸ್ ರಿಫ್ಲೆಕ್ಷನ್ ಆಫ್ ಯುವರ್ ಲೈಫ್ ಸ್ಟೈಲ್ ಇನ್ ಯುವರ್ ವಿಲೇಜ್. ಒಂದು. ಎರಡನೇದು ಜೆನೆಟಿಕ್ ಲೆವೆಲಲ್ಲಿ. ಸೊ ಜೀನ್ ಟ್ರಾನ್ಸ್ಫರ್ ಆಗುತ್ತಲ್ಲ, ಸೊ ಆ ಜೆನೆಟಿಕ್ ಲೆವೆಲಿಂದನೂ 1% ಕ್ಯಾನ್ ಬಿ ಹೆಲ್ದಿ. ಇವತ್ತು ಜೆನೆಟಿಕ್ಸ್ ಚೆನ್ನಾಗಿದ್ರು ಸಹ ಆ ಜೀನ್ನೇ ಡಿಸ್ಟ್ರಾಯ್ ಮಾಡುವಂತಹ ಒಂದು ಫುಡ್ಡು ನಾವು ತಿಂತಾ ಇದ್ದೀವಿ. ಸೊ ಆ DNA ಲೆವೆಲಲ್ಲಿ ಅವ್ರ ಫುಡ್ ಇಸ್ ಡಿಸ್ಟ್ರಾಯಿಂಗ್ ಅಸ್. ಹಾಗೆ. ಓಕೆ, ನೆಕ್ಸ್ಟ್ ಗಟ್ ಹೆಲ್ತ್ ಮೇಲೆ ಆಲ್ಕೋಹಾಲ್ ಕನ್ಸಂಪ್ಷನ್ನ ಪರಿಣಾಮಗಳೇನೇನಾಗುತ್ತೆ, ಹಾಳು ಮಾಡುತ್ತೆ ಅನ್ನೋದು. ಗಟ್ ಹೆಲ್ತ್ ಮೇಲೆ ಈಗ ಫಸ್ಟ್ ಆಫ್ ಆಲ್ ಈ ಜನ ಹತ್ರ ಮಾತಾಡಿದ್ರೆ ನಂಗೆ ನಿದ್ದೆ ಬರಲ್ಲ ಆಲ್ಕೋಹಾಲ್ ಕುಡಿತೀನಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಆಲ್ಕೋಹಾಲ್ ಕುಡಿದಾಗ ಆ ನಿದ್ದೆನೂ ಹಾಳು ಮಾಡುತ್ತೆ ಇದೆಯಲ್ಲ. ಸೊ ದೇ ವಿಲ್ ನಾಟ್ ಗೆಟ್ ಗುಡ್ ಸ್ಲೀಪ್. ಆಲ್ಕೋಹಾಲ್ ಏನಕ್ಕೆ ಕುಡಿತಾರೆ? ಒಂದು ಹ್ಯಾಬಿಟ್, ಒಂದು ಪಾರ್ಟಿ ಮಾಡೋಕ್ಕೆ, ಒಂದು ದುಃಖ ಆದಾಗ, ಒಂದು ಅಡಿಕ್ಷನ್. ಹ್ಯಾಬಿಟ್ ಇಸ್ ಡಿಫ್ರೆಂಟ್, ಅಡಿಕ್ಷನ್ ಇಸ್ ಡಿಫ್ರೆಂಟ್. ಖುಷಿಯಾಗಿದ್ದಕ್ಕೂ ಕುಡಿತಾರೆ, ಹೇಳಿದಲ್ಲ, ದುಃಖ ಆದಾಗ, ಖುಷಿ ಆದಾಗ ಎಲ್ಲದಕ್ಕೊಂದು ಕಾರಣ ಹುಡುಕ್ತಾ ಇರ್ತಾರೆ. ಸೊ ಆಲ್ಕೋಹಾಲ್ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ವರ್ಡ್ ಹೇಳಬೇಕು ಅಂದರೆ, ಒಂದು ಮೇಯ್ನ್ ಆಗಿ ಒಂದು ಇಂಪಾರ್ಟೆಂಟ್ ಆರ್ಗನ್ ನಮಗೆ ಇರೋದು ಲಿವರ್ ಫಾರ್ ಮೆಟಬಾಲಿಸಮ್. ಸೊ ಲಿವರ್ ಮೇಲೆ ಇಂಪ್ಯಾಕ್ಟ್ ಆಗಿ ಆ ಲಿವರು ಇವತ್ತು ಎಲ್ಲ ಕಡೆ ಡ್ಯಾಮೇಜ್ ಆಗ್ತಾ ಇದೆ. ಇದು ಒಂದಾಯಿತು. ಸೊ ಆಲ್ಕೋಹಾಲ್ ವಿಲ್ ಇಂಪ್ಯಾಕ್ಟ್ ಲಿವರ್, ಆಯಿತಾ? ಆಲ್ಕೋಹಾಲ್ ಆಲ್ಸೋ ವಿಲ್ ಇಂಪ್ಯಾಕ್ಟ್ ಗಟ್ ಹೆಲ್ತ್. ಗಟ್ ಬ್ಯಾಕ್ಟೀರಿಯಾಗೆ ಆಲ್ಕೋಹಾಲು ಒಳ್ಳೆ ಆಹಾರ ಅಲ್ಲ, ಆಯಿತಾ? ಉಲ್ಟಾ ಇದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ ಸಾಯಿಸ್ಬಿಡುತ್ತಾ ಇಲ್ಲ? ಅಲ್ಲ, ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಗಟ್ ಬ್ಯಾಕ್ಟೀರಿಯಾ ಇವತ್ತು ಹಾಸ್ಪಿಟ್ಲಿಗೆ ಬರ್ತಾರೆ, ಡಾಕ್ಟ್ರೇ ನಾನು ಆಲ್ಕೋಹಾಲೇ ತೊಗೊಳ್ಳಲ್ಲ, ಲೈಫಲ್ಲೇ ಮುಟ್ಟಿಲ್ಲ, ನಂಗೆ ಫ್ಯಾಟಿ ಲಿವರ್ ಅಂತ ಬರ್ತಾರೆ. ಇನ್ನು ನಾನು 19 ವರ್ಷ, ನನಗೆ ಆಲ್ಕೋಹಾಲ್ ಅಂದರೆ ಗೊತ್ತಿಲ್ಲ, ನಂಗೆ ಫ್ಯಾಟಿ ಲಿವರ್ ಅಂತ ಬರ್ತಾರೆ. ಯಾರಿಗೆ ಸ್ಕ್ಯಾನ್ ಮಾಡಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಫ್ಯಾಟಿ ಲಿವರ್ ಇದೆ ಅಂತ. ಗ್ರೇಡ್ 1 ಅದು ಗ್ಯಾರಂಟಿ, ಆಯಿತಾ? ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತು ಈ ಕೆಟ್ಟ ಬ್ಯಾಕ್ಟೀರಿಯಾ ಇದ್ದಾಗ ಆ ಬ್ಯಾಕ್ಟೀರಿಯಾ ಆಲ್ಕೋಹಾಲ್ ಸೆಕ್ರೇಟ್ ಮಾಡುತ್ತೆ. ಎಷ್ಟು ಜನ ಗೊತ್ತಿಲ್ಲ. ಆ ಬ್ಯಾಕ್ಟೀರಿಯಾ ಆಲ್ಕೋಹಾಲ್ ಸೆಕ್ರೇಟ್ ಮಾಡಿದಾಗ ಡೈರೆಕ್ಟಾಗಿ ಇಟ್ ಗೋಸ್ ಟು ದ ಲಿವರ್ ಆ್ಯಂಡ್ ಫ್ಯಾಟಿ ಲಿವರ್ ಬರ್ತಾ ಇದೆ ಇವತ್ತು. ಒಂದು ಕಾಲದಲ್ಲಿ ನಾವೆಲ್ಲ ಓದಬೇಕಾದ್ರೆ ಫ್ಯಾಟಿ ಲಿವರ್ ಇದ್ದರೆ ಇವ್ನು ಆಲ್ಕೋಹಾಲ್ ಕುಡಿತಾನಪ್ಪ ಅಂತ. ಇವತ್ತು ಫ್ಯಾಟಿ ಲಿವರ್ ಇದ್ದರೆ ಪಾಪ ಆಲ್ಕೋಹಾಲೇ ತೊಗೊಳ್ಳೋ. ಇವತ್ತು ನಾನ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ಗಟ್ ಬ್ಯಾಕ್ಟೀರಿಯಾ ಸಹ ಆಲ್ಕೋಹಾಲ್ನ ಸೆಕ್ರೇಟ್ ಮಾಡುತ್ತೆ, ಕೆಟ್ಟ ಗಟ್ ಬ್ಯಾಕ್ಟೀರಿಯಾ ಇದ್ದರೆ. ಸೊ ಹಾಗಾಗಿ ಆಲ್ಕೋಹಾಲು ಕುಡಿಯೋರಿಗೆ, ಓಕೆ, ಕುಡಿಯೋರಿಗೆ ಡೈರೆಕ್ಟ್ ಗಟ್ ಹೆಲ್ತ್ ಹೇಗೆ? ಕುಡಿಯೋರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಆಲ್ಕೋಹಾಲ್ ಇದೆಯಲ್ಲ, ಆ ಬ್ಯಾಕ್ಟೀರಿಯಾನ ಸಪ್ರೆಸ್ ಮಾಡುತ್ತೆ ಇನ್ ದ ಗಟ್. ಒಂದು. ಎರಡನೇದು, ಕುಡಿಯೋರಿಗೆ ಆಲ್ಕೋಹಾಲು ಲಿವರ್ ಮೇಲೆ ಲೋಡ್ ಆಗುತ್ತೆ,
ಪ್ಯಾನ್ಕ್ರಿಯಾಸ್ ಮೇಲೆ ಲೋಡ್ ಆಗುತ್ತೆ. ಸೊ ಆಲ್ಕೋಹಾಲ್ ಕುಡಿಯೋದ್ರಿಂದ ಪ್ಯಾನ್ಕ್ರಿಯಾಟಿಸು ಆಗುತ್ತೆ, ಲಿವರು ಹಾಳಾಗುತ್ತೆ. ಸೊ ಇನ್ ಮಾಡ್ರೇಷನ್ ಕುಡೀರಿ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಮಾಡ್ರೇಷನ್ ಇಲ್ಲ, ಯಾವುದೂ ಇಲ್ಲ, ಆಲ್ಕೋಹಾಲೇ ಕುಡಿಬಾರ್ದು. ಓಕೆ. ಈಗ ಈ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ಅಂತ ಬಂದಾಗ ಇಲ್ಲಿ ಇನ್ನೊಂದು ತುಂಬ ಚರ್ಚೆ ಆಗ್ತಿರೋ ವಿಚಾರ ಏನು ಅಂತ ಹೇಳಿದ್ರೆ, ತುಂಬ ಕಷ್ಟ, ಅದನ್ನು ಫಾಲೋ ಮಾಡೋದು ಕಷ್ಟ. ಈಗಿನ ಸಿಟಿ ಲೈಫ್ ಸ್ಟೈಲಲ್ಲಿ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸೇ ಕಷ್ಟ ಅಂತ ಹೇಳಿ ಕೆಲವರು ಏನು ದಾರಿಯನ್ನು ಕಂಡಿಡ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಮಾನೋಟನಸ್ ಫುಡ್ ಹ್ಯಾಬಿಟ್ಸ್, ಒಂದೇ ಥರ ಬ್ರೇಕ್ಫಾಸ್ಟ್ ಅಂದ್ರೆ ಒಂದೇ ಇರುತ್ತೆ, ಬ್ರೇಕ್ಫಾಸ್ಟ್ಗೆ ಹೌದು, ಮಧ್ಯಾಹ್ನ ಊಟಕ್ಕೆ ಒಂದೇ ತರ ಐಟಮ್ ಇರುತ್ತೆ, ಹೌದು, ಬಟ್ ಅದು ಹೆಲ್ದಿ ಆಗಿರುತ್ತೆ, ಪ್ಯಾಟರ್ನ್ ತರ ಸೆಟ್ ಮಾಡ್ಕೊಳ್ತಾರೆ ಅಂತ ಹೇಳಿ. ಹೌದೌದು. ಇಸ್ ಇಟ್ ಗುಡ್? ಉದಾಹರಣೆಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಓನ್ಲಿ ಇಡ್ಲಿ ಚಟ್ನಿ, ಮಧ್ಯಾಹ್ನಕ್ಕೆ ದಾಲ್ ಕಿಚಡಿ, ಇಸ್ ಇಟ್ ಗುಡ್? ಸಿ, ಪೋರ್ಷನ್ ಕಂಟ್ರೋಲ್ಗೂ ಹೆಲ್ಪ್ ಆಗುತ್ತೆ ಅಂತ. ಐ ಟೆಲ್ ಯು ನೀವು ಹೇಳ್ತಾ ಇರೋದು ಒಂದು ಪ್ಯಾಟರ್ನ್ ಸೆಟ್ ಮಾಡ್ಕೊಳ್ಳಿ ಅಂತ. ಸರಿನಾ ಅಂತ ಕೇಳ್ತಾ ಇದ್ದೀನಿ, ಯಾಕಂದ್ರೆ ಸೆಲೆಬ್ರಿಟಿಗಳ ಆ ರೀತಿ ರೀಲ್ಸ್ ವೆರಿ ಟ್ರೂ. ಸಿ, ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ಈಟಿಂಗ್ ಪ್ಯಾಟರ್ನ್, ನಾವು ಡಿಸ್ಕಸ್ ಮಾಡ್ತಾ ಇರೋದು ಈಟಿಂಗ್ ಹ್ಯಾಬಿಟ್ಸ್. ನಿಮಗೆ ಚೆನ್ನಾಗಿ ಗೊತ್ತು, ಫಾಲೋಯಿಂಗ್ ಸಿಮಿಲರ್ ಪ್ಯಾಟರ್ನ್ ಎವ್ರಿ ಡೇ, ಫಾಲೋಯಿಂಗ್ ಸೇಮ್ ಬೋರಿಂಗ್ ಥಿಂಗ್ ಎವ್ರಿ ಡೇ, ಅದನ್ನೇ ಮಾಡ್ತಾ ಇಟ್ ಸಕ್ಸಸ್ ಅಂತ. ಅರ್ಥ ಆಯ್ತಲ್ವಾ? ಸೊ ಗಟ್ಟಿಗೂ ಅಷ್ಟೇ, ಇಮ್ಯಾಜಿನ್ ಯು ಆರ್ ಈಟಿಂಗ್ ದ ಸೋಮ್ ಬೋರಿಂಗ್ ಥಿಂಗ್ ಎವ್ರಿ ಡೇ. ಆ ಬೋರಿಂಗ್ ಆಗಿದ್ರೂ ಅಲ್ಲಿ ನ್ಯೂಟ್ರಿಷಸ್ ಫುಡ್ ಇದ್ದರೆ ನಥಿಂಗ್ ರಾಂಗ್. ನಾವು ಕಣ್ಣು ಕಾಣೋದು ಬರೀ ಬಿಳಿ ಇಡ್ಲಿ, ಅರ್ಶಿನ ಇರೋ ಚಿತ್ರಾನ್ನ, ಅಥವಾ ಇನ್ನೊಂದು ಕಲರ್ ಇರೋ ಸಾಂಬಾರು, ಅಥವಾ ಇನ್ನೊಂದು ಕಲರ್ ಇರೋ ಡಿಶ್ ಬ್ರೌನ್ ಆಗಿರೋ ದೋಸೆ, ಏನೇ ಊಟ ಮಾಡಿದ್ರೂ ಒಳಗೋಗೋದೇನು ಬ್ಯಾಲೆನ್ಸ್ ಡಯಟ್ ಅಂತ ಓದಿದೆ ತಾನೆ. ವಾಟ್ ಈಸ್ ಬ್ಯಾಲೆನ್ಸ್ ಡಯಟ್? ಬ್ಯಾಲೆನ್ಸ್ ಡಯಟು ಪ್ರೋಟೀನ್ಸ್ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಫ್ಯಾಟ್ ಇರಬೇಕು, ಅದ್ರ ಜೊತೆಗೆ ಮಲ್ಟಿವೈಟಮಿನ್ಸು, ಸ್ವಲ್ಪ ಬಿ ಕಾಂಪ್ಲೆಕ್ಸು, ಎಲಿಮೆಂಟ್ಸ್ ಎಲ್ಲ ಆ ಡಯಟ್ ಜೊತೆಗೆ ಹೋಗಬೇಕು. ಇದೆಲ್ಲ ನಿಮ್ಮ ತಟ್ಟೆಲಿ ಇದೆಯಾ? ಇದ್ದರೆ ಸೇಮ್ ಪ್ಯಾಟರ್ನ್ ಯು ಟೇಕ್ ಲೈಫ್ ಲಾಂಗ್ ಆ್ಯಂಡ್ ಯುವರ್ ಗಟ್ ವಿಲ್ ಗೆಟ್ ಯೂಸ್ ಟು ಇಟ್. ಗಟ್ಟಿಗೆ ಗೊತ್ತಾಗುತ್ತೆ, ನನಗೆ ಈ ಟೈಮ್ಗೆ ಇದೇ ಬರುತ್ತೆ, ನನಗೆ ಈ ಟೈಮ್ಗೆ ಇದೇ ಬರುತ್ತೆ ಅಂತ. ಅರ್ಥ ಆಯ್ತಲ್ವಾ? ಆ ಬ್ಯಾಕ್ಟೀರಿಯಾನು ಟ್ರೈನ್ ಆಗಿರುತ್ತೆ. ಸೊ ಏನು ತಿಂದ್ರೂ ನೀವು ಬ್ಯಾಲೆನ್ಸ್ಡಾಗಿ ತಿನ್ನಬೇಕು. ನಾವು ತಟ್ಟೆಯಲ್ಲಿ ತಿನ್ನೋದು ಕಲರ್ ಮಾತ್ರ, ಬಟ್ ಒಳಗೆ ಹೋಗೋದು ನ್ಯೂಟ್ರಿಯೆಂಟ್ಸ್. ಆ ನ್ಯೂಟ್ರಿಷನ್ನು ಆ ತಟ್ಟೆಯಲ್ಲಿ ಇದೆಯಾ ಅಂತ ಸರಿ ಇದ್ದರೆ ಯು ಕ್ಯಾನ್ ಟೇಕ್ ನೋ ಇಶ್ಯೂಸ್. ಗೋಡು ಉತ್ತರ ಕರ್ನಾಟಕ, ನೀವು ಘಟ್ಟದ ಮೇಲಿರೋರು, ನೀವೆಲ್ಲ ಘಟ್ಟದ ಕೆಳಗಿರೋರೇ ಬೇರೆ ಥರ ತಿಂತಾರೆ, ಘಟ್ಟದ ಮೇಲಿರೋ ಬಯಲ್ಸೆಯವರೇ ಬೇರೆ ಥರ ತಿಂತಾರೆ. ನಮ್ಮ ಬಯಲ್ಸೆಯವರಂತ ಒಂದು ಇಷ್ಟು ಅನ್ನ, ಇಷ್ಟು ಹುಳಿ ತರಕಾರಿ ಸಾರು ಬಿಟ್ಟರೆ ಇನ್ನೇನಿಲ್ಲ ಅವ್ರಿಗೆ. ಗೋಡು ಉತ್ತರ ಕರ್ನಾಟಕ, ನೀವು ಅಲ್ಲಿ ರೆಗ್ಯುಲರ್ ಡಯಟ್ ಅಂತ ಹೇಳಿದ್ರೆ ಒಂದು ತಟ್ಟೆ ಇರುತ್ತಲ್ಲ, ತಟ್ಟೆಯಲ್ಲಿ ಒಂದು 4-5 ಥರ ಪಲ್ಯ, ಜೋಳದ ರೊಟ್ಟಿ, ಆಮೇಲೆ ಯಾವಾಗ ಒಂದಿನ ಬದನೆಕಾಯಿ ಎಣ್ಗಾಯಿ ಅಂತೆ, ಮತ್ತು ಮೆಂತ್ಯ ಸೊಪ್ಪು ಅಂತೆ, ಈರುಳ್ಳಿ ಅಂತೆ. ಸರ್, ಇದೆಲ್ಲ ಗಟ್ ಫ್ರೆಂಡ್ಲಿ ಫುಡ್ಸ್. ಜೋಳದ ರೊಟ್ಟಿ ಫೈಬರ್, ಆ ಫೈಬರು ಗಟ್ ಬ್ಯಾಕ್ಟೀರಿಯಾಗೆ ಒಳ್ಳೆಯ ಆಹಾರ. ಪಲ್ಯ ಗಟ್ ಬ್ಯಾಕ್ಟೀರಿಯಾಗೆ ಒಳ್ಳೆಯ ಆಹಾರ. ಈರುಳ್ಳಿ ಇಸ್ ಎ ವೆರಿ ಗುಡ್ ಪ್ರೋಬಯೋಟಿಕ್. ಮೊಸರು ಇಟ್ಸ್ ಎ ಪ್ರೋಬಯೋಟಿಕ್, ಫರ್ಮೆಂಟೆಡ್ ಫುಡ್ಡು. ಉತ್ತರ ಕರ್ನಾಟಕದ ಜನ ತಿನ್ನೋ ಆಹಾರ ಇದೆಲ್ಲ ಭಾಳ ಗಟ್ ಫ್ರೆಂಡ್ಲಿ ಆಹಾರ. ಇನ್ನು ನಾನ್ ವೆಜಿಟೇರಿಯನ್, ನಮ್ಮ ಹಳೆ ಮೈಸೂರು ಭಾಗ ಬಂದರೆ ಬರೀ ನಾನ್ ವೆಜ್ ತಿನ್ನೋ ಜನ ಸಿಗ್ತಾರೆ. ನಾನ್ ವೆಜ್ನ ನಮ್ಮ ಗಟ್ ಬ್ಯಾಕ್ಟೀರಿಯಾ ತಿನ್ನಲ್ಲ. ಚಿಕನ್ನು, ಮಟನ್ನು, ಬೀಫು, ಪೋರ್ಕು ಇದನ್ನು ನಮ್ಮ ಗಟ್ ಬ್ಯಾಕ್ಟೀರಿಯಾ ತಿನ್ನಲ್ಲ. ನಾನ್ ವೆಜ್ಜು ನಮ್ಮ ಗಟ್ ಬ್ಯಾಕ್ಟೀರಿಯಾ ಆಹಾರ ಅಲ್ಲ. ಫೈಬರ್ ಮಾತ್ರ ನಮ್ಮ ಗಟ್ ಬ್ಯಾಕ್ಟೀರಿಯಾ ತಿನ್ನುತ್ತೆ. ಮೊಸರು ತಿನ್ನುತ್ತೆ, ಇಡ್ಲಿ ಫರ್ಮೆಂಟೆಡ್. ನಾನು ನಾನ್ ವೆಜ್ ಆ್ಯಂಡ್ ಗಟ್ ಹೆಲ್ತ್ ಬಗ್ಗೆ ಬರೋದ್ರಲ್ಲಿ ಆಯ್ತಾ? ಸೊ ಈ ರೀತಿಯಾಗಿ ಗಟ್ ಫ್ರೆಂಡ್ಲಿ ಫುಡ್ಸ್ ಇರುತ್ತೆ. ಹಾಗಂತೇಳಿ ನಾವೇ ನಾನ್ ವೆಜ್ ತಿನ್ನಬಾರ್ದು ಅಂತ ಕೇಳ್ತಾರೆ. ನಾನ್ ವೆಜ್ಜೂ ಬೇಕು. ಯಾಕೆ ಬೇಕು ನಾನ್ ವೆಜ್ ಅಂತ ಹೇಳಿದ್ರೆ, ಪ್ರೋಟೀನ್ಸ್ ಬೇಕಲ್ಲ ನಮಗೆ. ಎಗ್ ಆಗಲಿ, ಫಿಶ್ ಆಗಲಿ, ವೈಟಮಿನ್ ಇ ಫಿಶ್ ಆಗಲಿ, ಚಿಕನ್ ಆಗಲಿ, ಮಟನ್ ಆಗಲಿ, ಬೀಫ್ ಇಟ್ಟಿಂಗ್ ಅವರಲ್ಲಿ ಬೀಫ್ ಆಗಲಿ, ಪೋರ್ಕ್ ಆಗಲಿ, ವಿ ಗೆಟ್ ಪ್ರೋಟೀನ್ ಸಪ್ಲಿಮೆಂಟ್ ಫ್ರಮ್ ದಟ್. ವೆಜಿಟೇರಿಯನ್ಸ್ಗೂ ಒಳ್ಳೆ ಹೈ ಕ್ವಾಲಿಟಿ ಪ್ರೋಟೀನ್ಸ್ ಇದೆ ಅವತ್ತಿನ ಆಹಾರದಲ್ಲಿ. ಎಲ್ಲರೂ ಪ್ರೋಟೀನ್ ತಿನ್ನಬೇಕು ನಾನ್ ವೆಜ್ಗೆ ಸುಳ್ಳು. ವೆಜ್ಜಲ್ಲೂ ಒಳ್ಳೆ ಪ್ರೋಟೀನ್. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಫುಲ್ ಇಷ್ಟು ತಪ್ಪ ಮಸಲ್ ಇದೆ, ಇದು ಬ್ರಾಹ್ಮಿನ್. ಏನಪ್ಪ ನೀನು ಹಿಂಗಿದೆಯಾ ಅಂದರೆ, ಏನು ತಿಂತೀಯ ಅಂದರೆ ಯೋಗಟ್, ಒಂದು ಲಿಸ್ಟ್ ಕೊಡ್ತಾನೆ ಫುಲ್ ವೆಜಿಟೇಬಲ್ ಪ್ರೋಟೀನ್ಸ್. ಹಂಗೆ ವೆಜ್ ಪ್ರೋಟೀನ್ಸ್ ತಿಂದ್ರೂ ಚೆನ್ನಾಗಿ ಹೆಲ್ದಿಯಾಗಿ ಇರ್ಬೋದು.
ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದು ಅಂತ ಹೇಳಿದ್ರೆ ನಾನ್ ವೆಜಿಟೇರಿಯನ್ ಡಯಟ್ ಆ್ಯಂಡ್ ಗಟ್ ಹೆಲ್ತ್ ಬಗ್ಗೆ. ಹಾಂ, ನಾನ್ ವೆಜ್ ಡಯಟ್ ಆ್ಯಂಡ್ ಗಟ್ ಹೆಲ್ತ್. ನಾನ್ ವೆಜ್ ಡಯಟು ಕೆಟ್ಟದು ಅಂತ ನಾನು ಹೇಳಲ್ಲ ಗಟ್ಟಿಗೆ, ಬಟ್ ನಾನ್ ವೆಜ್ ಡಯಟು ದಿನ ಅದೇ 2 ಹೊತ್ತು ಅದೇ 3 ಹೊತ್ತು ಅದೇ ಮುಗೀತು, ಯುವರ್ ಗಟ್ ಇಸ್ ಔಟ್. ನಾನ್ ವೆಜಿಟೇರಿಯನ್ಸ್ ಬಂದಷ್ಟು ನಮ್ಮ ಹಾಸ್ಪಿಟ್ಲಿಗೆ ವೆಜಿಟೇರಿಯನ್ಸ್ ಬರಲ್ಲ. ಔಟ್ ಆಫ್ ಎವ್ರಿ 10 ಪೇಷಂಟ್ಸ್ ನಮ್ಮ ಹಾಸ್ಪಿಟಲ್ಗೆ 9 ಜನ ನಾನ್ ವೆಜ್, ಒಬ್ಬರು ಮಾತ್ರ ವೆಜ್ ಇರ್ತಾರೆ. ಓಕೆ, ಸೊ ಈ ನಾನ್ ವೆಜಿಟೇರಿಯನ್ ಗಟ್ ಹೆಲ್ತ್ ಬಂದಾಗ, ನಾನ್ ವೆಜಿಟೇರಿಯನ್ ತಿಂದಾಗ ಜನರಲ್ ಟೆಂಡೆನ್ಸಿ ಏನು ನಾನು ನೋಡಿರೋದು ಅಂತ ಹೇಳಿದ್ರೆ ಓವರ್ ಆಗಿ ತಿನ್ನೋದು, ಓವರ್ ಈಟಿಂಗು. ಆಯಿತಾ, ನಮ್ಗೆ ಎಂಜೈಮ್ಸು ಒಂದು 10 ಗ್ರಾಮ್ಗೆ ಡೈಜೆಷನ್ ಮಾಡುತ್ತೆ ಅಂತ ಹೇಳಿದ್ರೆ ಇವರು ಓವರ್ ಈಟಿಂಗ್ ಮಾಡೋದು ಒಂದು. ಎರಡನೇದು, ನಾನು ಹೇಳ್ದಂಗೆ ನಾನ್ ವೆಜ್ ಫುಡ್ ಇದೆಯಲ್ಲ, ಇದು ಗಟ್ಟಿಗೆ ಆಹಾರ ಅಲ್ಲ. ನಾನ್ ವೆಜ್ ನಮಗೆ ಪ್ರೋಟೀನ್ ಮಾಡುತ್ತೆ, ಗಟ್ಟಿಗೆ ಬೇಕಾಗಿರೋದು ಫೈಬರು. ಸೊ ನಾನ್ ವೆಜ್ ಆ್ಯಂಡ್ ಗಟ್ ಹೆಲ್ತ್. ಸೊ ನಾನ್ ವೆಜ್ ತಿನ್ನೋರು ಗಟ್ ಹೆಲ್ತ್ ಚೆನ್ನಾಗಿರ್ಬೇಕಾದ್ರೆ ಎನ್ಶ್ಯೂರ್ ದಟ್ ನೀವೆಲ್ಲ ಹಣ್ಣು, ತರಕಾರಿ, ಸೊಪ್ಪು ಇದೆಲ್ಲ ಚೆನ್ನಾಗಿ ಅದ್ರ ಜೊತೆಲಿ ತೊಗೊಳ್ತೀರ. ಇಲ್ಲದೆ ಹೋದರೆ ಗಟ್ ಹೆಲ್ತ್ ಹಾಳಾಗಿ ನಿಮ್ಮ ಎಂಟೈರ್ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಗಟ್ ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಸರು ಅದ್ರ ಪಾತ್ರ ಏನು ಅಂತ, ಡೈಲಿ 1 ಸ್ಪೂನ್ ಆಫ್ ಗುಡ್ ಕ್ವಾಲಿಟಿ ಆಫ್ ಕರ್ಡ್ ನಿಮ್ಮ ಹೊಟ್ಟೆಗೆ ಒಳ್ಳೆ ಬ್ಯಾಕ್ಟೀರಿಯಾನ ಕೊಡುತ್ತೆ ಅಂತ ಹೇಳ್ತಾರೆ. ಹೌದು. ಈಗ ನಾನು ಆಗಲೇ ಹೇಳಬೇಕಾದ್ರೆ ನಮ್ಮ ತಾತ ಅಜ್ಜಿ ಅಂತ ಕತೆ ಹೇಳಿದ್ನಲ್ಲ, ನಮ್ಮ ತಾತ ಅಜ್ಜಿ ತಂದೆ ತಾಯಿ ಕಾಲದಲ್ಲಿ ನಮ್ಮ ತಾಯಿ ಏನು ಮಾಡ್ತಿದ್ರು, ಹಾಲು ಮನೆಗೆ ಬಂದು ಕೊಡೋನು, ಅವ್ನು ನೀರು ಹಾಕ್ತಿದ್ರು ಸ್ವಲ್ಪ ಅಂತ ಕಂಪ್ಲೇಂಟ್ ಹೇಳ್ತಾರೆ, ಬಟ್ ಅವ್ನು ನೀಟಾಗಿ ಕರೆದು ಫ್ರೆಶ್ ಹಾಲು ಕೊಡೋನ. ಆ ಹಾಲನ್ನ ಕಾಯಿಸಿ ನಮ್ಮಮ್ಮ ಹಾಕ್ತಿದ್ರ, ಹಾಕಿ ಬೆಳಗ್ಗೆ ಮೊಸರು ಮಾಡಿ ಮೊಸರು ನಮಗೆಲ್ಲ ಕೊಡ್ತಿದ್ರು. ಮೊಸರು ಇದೆಯಲ್ಲ, ಇಟ್ ಈಸ್ ಎ ಪ್ರೋಬಯೋಟಿಕ್. ಅದು ಗಟ್ ಬ್ಯಾಕ್ಟೀರಿಯಾಗೆ ಭಾಳ ಒಳ್ಳೆಯದು ಮೊಸರು, ಇಡ್ಲಿ, ದೋಸೆ ಇವೆಲ್ಲ ಫರ್ಮೆಂಟೆಡ್ ಫುಡ್ಸ್ ಎಲ್ಲ ಗುಡ್ ಫುಡ್ಸ್ ಫಾರ್ ದ ಗಟ್. ಸೊ ಮೊಸರು ಇದೆಲ್ಲ ತುಂಬ. ಇವಾಗ ಏನು ಮಾಡ್ತಾರೆ, ಹೆಸರು ಯಾರು ತಿಂತಾರೆ ಸರ್ ಮೊಸರು? ಇವತ್ತು ಮನೆಯಲ್ಲಿ ಯೋಗಟ್, ಅದು ಎಲ್ಲಿ ಯೋಗಟ್ ಬಂದಿರುತ್ತೋ, ಫ್ಲೇವರ್ಡ್ ಯೋಗಟ್ಗಳು ಕಲರ್ ಹಾಕಿರ್ತಾರೆ. ಬೆಸ್ಟ್ ಪ್ರೋಬಯೋಟಿಕ್ ಅಂದರೆ ಮನೇಲಿ ಮಾಡಿರೋಂಥ ಮೊಸರು. ನಂದಿನಿ ಹಾಲನ್ನೇ ಕಾಯಿಸಿ ಹಾಕಿ ಬೆಳಗ್ಗೆ ಮೊಸರು ತಿನ್ನಿ, ಇದರಿಂದ ತುಂಬ ಗಟ್ ಹೆಲ್ತಿಗೆ ಹೆಲ್ಪ್ ತುಂಬ ಆಗುತ್ತೆ. ಓಕೆ, ಇನ್ನು ಫೈಬರ್ ವಿಚಾರಕ್ಕೆ ಬಂದಾಗ, ಫೈಬರ್ ಇಸ್ ಗುಡ್ ಫಾರ್ ಗಟ್ ಬ್ಯಾಕ್ಟೀರಿಯಾ. ಹೌದೌದು ಅಲ್ವಾ? ಆದರೆ ಅದು ಇಂಟ್ರಡಕ್ಷನ್ ಹೇಗೆ ಮಾಡಬೇಕು ಅಂತ ಬಾಡಿಗೆ. ಕೆಲವರಿಗೆ ಈಗ ಅಭ್ಯಾಸನೇ ಇರಲ್ಲ, ರೈಸೇ ತಿನ್ನೋರು ಇರ್ತಾರೆ, ಅವರಿಗೆ ಹೈ ಫೈಬರ್ ಫುಡ್ ಅಭ್ಯಾಸನೇ ಇರೋದಿಲ್ಲ. ಅವರು ಹೇಗೆ ಸ್ಲೋಲಿ ಇಂಟ್ರೊಡ್ಯೂಸ್ ಮಾಡಬೇಕಾ ಫೈಬರ್ನ, ಅಥವಾ ಸಡನ್ ಕ್ವಾಂಟಿಟಿ ಜಾಸ್ತಿ ಆದರೆ ಅಗೇನ್ ಬ್ಲೋಟಿಂಗ್ ಆ ಥರದ ಇಶ್ಯೂಸ್ ಆಗುತ್ತಾ ಏನು ಅಂತ, ಆ ಥರದ ಕೆಲವೊಂದಷ್ಟು ಕಾಮೆಂಟ್ಸ್ ಕೇಳಿದ್ದೀವಿ ನಾವು. ಹಾಗಾಗಿ ದೇರ್ ಆರ್ 2 ಥಿಂಗ್ಸ್. ಫಸ್ಟ್, ಫೈಬರ್ ಯಾಕೆ ಬೇಕು ಅಂತ. ಫೈಬರ್ ಯಾಕೆ ಬೇಕು ಅಂತ ಹೇಳಿದ್ರೆ ಅದು ನಮ್ಮ ಗಟ್ ಬ್ಯಾಕ್ಟೀರಿಯಾಗೆ ಫುಡ್, ಆಹಾರ ಒಂದು. ಎರಡನೇದು, ಫೈಬರ್ ಯಾಕೆ ಬೇಕು ಅಂತ ಹೇಳಿದ್ರೆ ನಾವು ನಾವು ಮೋಷನ್ ಪಾಸ್ ಮಾಡ್ತೀವಲ್ಲ, ಮೋಷನ್ ಸ್ಮೂತ್ ಆಗೋಬೇಕಾದ್ರೆ ಫೈಬರ್ ಬೇಕು. ಫೈಬರ್ ತಿಂದೇನೆ ನಾವು ಬರೀ ಪ್ರೋಟೀನ್ ಫುಡ್ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮೋಷನ್ ಆದಾಗ ಗಟ್ಟಿ ಇರುತ್ತೆ, ಗಟ್ಟಿಯಾಗಿ ಪಾಸ್ ಮಾಡಿದ್ರೆ ಪೈಲ್ಸ್ ಆಗುತ್ತೆ, ಫಿಷರ್ ಆಗುತ್ತೆ, ಫಿಸ್ಚುಲ್ ಆಗುತ್ತೆ, ಇದೆಲ್ಲ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಸೊ ಫೈಬರ್ ಬೇಕಾಗಿರೋದು ಈ 2 ರೀಸನ್ಸ್ಗೆ. ನೆಕ್ಸ್ಟ್, ಫೈಬರ್ ಇಂಟ್ರಡಕ್ಷನ್ ಹೇಗೆ ಅಂತ. ಕೇಳಿದ್ರಲ್ಲ, ಕ್ಯಾಚ್ ದ ಮೆಂಗ್ ಅಂತ ಹೇಳ್ತಾರಲ್ಲ. ಫಸ್ಟು ಮಕ್ಕಳಿರುವಾಗಲೇ ಆ ವೀನಿಂಗ್ 6 ತಿಂಗಳಿಂದನೇ ಬ್ರೆಸ್ಟ್ ಮಿಲ್ಕು ಪ್ಲಸ್ 2 ಮಿಕ್ಸ್ ಮಾಡ್ತಾರೆ. ಸೊ ಮಕ್ಕಳಿಂದನೇ ಅಭ್ಯಾಸ ಮಾಡಿದ್ರೆ ಅವ್ರಿಗೆ ಅಭ್ಯಾಸ ಆಗುತ್ತೆ. ಈಗ ಮಕ್ಕಳಿಂದ ಅಭ್ಯಾಸ ಮಾಡಿರ್ತೀವಿ, ಈಗ ಮಕ್ಕಳಿಗೆ ಅಭ್ಯಾಸ ತಪ್ಪೋಗ್ತಾ ಇದೆ ಬಿಕಾಸ್ ಆಫ್ ಅವರ್ ಎಂಡೋರ್ಸ್ಮೆಂಟ್ಸ್ ಆಫ್ ಅವರ್ ಬಿಗ್ ಸೆಲೆಬ್ರಿಟೀಸು. ಇನ್ನು ಅಡಲ್ಟ್ಸ್ ಇಂಟ್ರೊಡ್ಯೂಸ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಯಾರೂ ನಾನು ಹಣ್ಣು ತಿಂದೇ ಬೆಳೆದಿದ್ದೀನಿ, ತರಕಾರಿ ತಿಂದೇ ಬೆಳೆದಿದ್ದೀನಿ, ಸೊಪ್ಪು ತಿಂದೇ ಬೆಳೆದಿದ್ದೀನಿ ಅಂತ ಹೇಳೋರು ಯಾರೂ ಇಲ್ಲ. ಕೆಲವರಿಗೆ ಕೆಲವು ಫೈಬರು, ಕೆಲವು ಫ್ರೂಟ್ಸು ಅಲರ್ಜಿ ಆಗ್ಬೋದು ಅಂಥವ್ರಿಗೆ ಗೊತ್ತಾಗುತ್ತೆ. ಡಾಕ್ಟ್ರೇ ನನ್ನ ಹತ್ರ ಇಂದ ಫುಡ್ ತಿಂದ ಅಲರ್ಜಿ ಆಗುತ್ತೆ ಅಂತ. ನಾವು ಫುಡ್ ಅಲರ್ಜಿ ಟೆಸ್ಟ್ ಮಾಡ್ತೀವಿ, ಆವಾಗ ಗೊತ್ತಾಗುತ್ತೆ ಯಾವ ಫುಡ್ಗೆ ಅಲರ್ಜಿ ಇದೆಯೋ ಯಾವ ಫುಡ್ ಅಲರ್ಜಿ ಇಲ್ವೋ ಅಂತ. ಸೊ ಫೈಬರ್ ಇಂಟ್ರೊಡಕ್ಷನ್ನು ಚಿಕ್ಕ ವಯಸ್ಸಲ್ಲೇ ಆದರೆ ಒಳ್ಳೆಯದು. ಫೈಬರ್ ಇಂಟ್ರೊಡಕ್ಷನ್ನು ಮಧ್ಯದಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ಅದು ಫೈಬರ್ ತಿಂದನೇ ಬೆಳೆದಿರ್ತಾರೆ. ಫೈಬರೇ ತಿಂದೇ ಬೆಳೆದವರು ಯಾರೂ ಇಲ್ಲ. ಸೊ ನಮ್ಮ ಆ ಕಾಲದಲ್ಲೆಲ್ಲ ತಿಂದಿರೋ ಫೈಬರೇ ಎಲ್ಲ. ಎಲ್ಲ 3 ಕಾಯಿಲೆಗೆ ಮೂಲ ಕಾರಣ ಯಾವುದು? ಮಲಬದ್ಧತೆ. 15% ಜನ ಇಂಡಿಯಾದಲ್ಲಿ ಇವತ್ತು ಟ್ರೀಟಬಲ್ ಕಾನ್ಸ್ಟಿಪೇಷನ್. ಇದಕ್ಕೆ ಯಾವುದೇ ರೀತಿಯ ಮಾತ್ರೆ, ಔಷಧಿ, ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ. ಒಂದ್ಸಲ ಲೈಫಲ್ಲಿ ಆ ವರ್ಡ್ ಕಾನ್ಸ್ಟಿಪೇಷನ್ ಯೂಸ್ ಮಾಡಿರ್ತಾರೆ. ಕಾನ್ಸ್ಟಿಪೇಷನ್ ಇಸ್ ದ ಮದರ್ ಆಫ್ ಆಲ್ ಡಿಸೀಸಸ್. ಮಕ್ಕಳಲ್ಲಿ ಇವತ್ತು ಭಯಾನಕವಾದ ಕಾಯಿಲೆಗಳು ಸ್ಟಾರ್ಟ್ ಆಗಿದೆ. 100ಕ್ಕೆ 71 ಜನಕ್ಕೆ
ಮಕ್ಕಳಲ್ಲಿ ಬರ್ತಾ ಇದೆ. ಟ್ರೀಟ್ಮೆಂಟ್ ಕೊಟ್ಟಾಗ ಕಡಿಮೆ ಆಗುತ್ತೆ ಮತ್ತೆ ಜಾಸ್ತಿ ಆಗುತ್ತೆ. ಕೆಲವರಿಗೆ ಅದು ಕ್ಯಾನ್ಸರು ಕನ್ವರ್ಟ್ ಆಗಿದೆ. ಅಂಥ ಒಂದು ಭಯಾನಕವಾದ ಕಾಯಿಲೆ ಇದು. ಒಂದು ಇಂಜೆಕ್ಷನ್ 1,10,000 MRP. ಸೆಲೆಬ್ರಿಟಿಗಳು ಹಣ ಬರುತ್ತೆ ಅಂತೇಳಿ ನಮ್ಮ ಮಕ್ಕಳನ್ನ ಹೆಣ ಮಾಡೋಕ್ಕಾಗಲ್ವಲ್ಲ. ಒಂದು ಸೆಕ್ಷನ್ ಜೆನ್ಝೀಸು ರೆಸ್ಪಾನ್ಸಿಬಲ್ ಆಗಿದ್ದಾರೆ, ಇನ್ನೊಂದು ಸೆಕ್ಷನ್ ಜೆನ್ಝೀಸು ತುಂಬ ಕೆಟ್ಟೋಗಿದ್ದಾರೆ. ಇವತ್ತು ಎಂಟೈರ್ ಪ್ರಪಂಚದಲ್ಲಿ ಮನುಷ್ಯ ಸಾಯ್ತಾ ಇರೋದು ಕ್ಯಾನ್ಸರಿಂದ ಹೆಚ್ಚಲ್ಲ. ಇಂಡಿಯಾ ಈ ವರ್ಷ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಡಿಕ್ಲೇರ್ ಆಗುತ್ತೆ. ಈ ಡಾಕ್ಟ್ರ ದುಡ್ಡು ಮಾಡಕ್ಕೆ ಮಾಡ್ತಾರೋ ಸಿ ಸೆಕ್ಷನು, ಇವರಿಗೆ ನಾರ್ಮಲ್ ಡೆಲಿವರಿ ಮಾಡಿಕೊಟ್ಟು ಬೇಕು, ಇಲ್ಲದೆ ಹೋದರೆ ಅವರು ದೇವರಲ್ಲ ದೆವ್ವ ಅಂತ ಮಾಡಕ್ಕೆ ಬಿಡ್ತಾರೆ. ಅನ್ನೆಸೆಸರಿಯಾಗಿ ಅಲಿಗೇಷನ್ನು, ಏನೋ ದುಡ್ಡು ಮಾಡ್ತಾರೆ ಅಂತ. ಇಂಥ ಅಲಿಗೇಷನ್ ತೊಗೊಂಡು ಕೆಲಸ ಮಾಡಬೇಕು ಅವರು. ಸೊ ದಿಸ್ ಇಸ್ ಸ್ಟೋರಿ ಆಫ್ ಮೈಂಡ್ ಸೆಟ್ ಇನ್ ಇಂಡಿಯಾ.